ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹಾಸನ ಕ್ಷೇತ್ರ ಸಾಲಗಾಮೆ ಹೋಬಳಿ ನಿಟ್ಟೂರು ಯಲಗುಂದ ಕುದುರೆಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಟ್ಟೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ 11 ಅಭ್ಯರ್ಥಿಗಳು ಭಾರಿ ಅಂತರದ ಜಯವನ್ನು ಸಾಧಿಸಿದರು. ಹಾಸನ ಕ್ಷೇತ್ರ ಸಾಲಗಾಮೆ ಹೋಬಳಿ ನಿಟ್ಟೂರು ಯಲಗುಂದ ಕುದುರೆಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಟ್ಟೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ 11 ಅಭ್ಯರ್ಥಿಗಳು ಭಾರಿ ಅಂತರದ ಜಯವನ್ನು ಸಾಧಿಸಿದರು. ಇದಕ್ಕೆ ಕಾರಣ ಅದರ ಭಾಗವಾಗಿ ಹಾಸನ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸ್ವರೂಪ್ರವರ ಮಾರ್ಗದರ್ಶನದಂತೆ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮನಹಳ್ಳಿ ನಾಗರಾಜಣ್ಣರವರು, ಲಿಂಗರಸನಹಳ್ಳಿ ರಂಗಸ್ವಾಮಿ ಅವರು ಹಾಗೂ ಹಾಸನ ಮತ್ತು ಯಲಗುಂದ ನಿಟ್ಟೂರು ಕುದುರೆಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು 11 ಸದಸ್ಯರ ಸಹಕಾರದೊಂದಿಗೆ ಇಂದು ನಿಟ್ಟೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಸಿಂಗಟಿಗೆರೆ ಮಮತಾ ರಘುನಾಥ್ ರವರನ್ನು ಹಾಗೂ ನಿಟ್ಟೂರು ಗ್ರಾಮದ ಜಗದೀಶ್ ರವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಇದಕ್ಕೆ 11 ಸದಸ್ಯರ ಒಮ್ಮತ ಇದೆ ಎಂದರು. ಹಾಗೂ ನಮ್ಮ ಡಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜನವರು ಸಹ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀವಿ. 25-30ನೇ ಇಸ್ವಿಯ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ 5 ವರ್ಷದ ಚುನಾವಣೆ ನಡೆಯಿತು. ಅದರಲ್ಲಿ ನಾವು ಹಿಂದೆ ಮಾಜಿ ಅಧ್ಯಕ್ಷರಾಗಿದ್ದೀಗ ಈ ಎಲ್ಲ ನಿರ್ದೇಶಕಗಳನ್ನು 11 ಜನರು ಸಹ ನಾವು ಎಲ್ಲ 3 ಪಂಚಾಯತಿ ಷೇರ್ದಾರರು ಸಹ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಸಹ ಹುಡುಕಿ ಇಂಥನ್ನೇ ನಿಲ್ಲಿಸ್ಬೇಕು, ಇಂಥವ್ರು ಅವಿರೋಧ ಮಾಡಿದರೆ ಒಳ್ಳೆಯದಾಗುತ್ತೆ ಬ್ಯಾಂಕು ಅಂತೇಳಿ ನಮ್ಮೆಲ್ಲರೂ ಸಹ ಡೈರೆಕ್ಟ್ಗಳನ್ನ ಆಯ್ಕೆ ಮಾಡಿದ್ದಾರೆ. ಹಿಂದೆ ಗೋಡನ್ನು ಕಟ್ಟಿದ್ದೀವಿ ಹಿಂದೆ ನಾವಿದ್ದಾಗ. ಈಗ ಅದಕ್ಕೆ ಅಭಿವೃದ್ಧಿಗೆ ಮತ್ತೆ ಬೇರೆ ಬೇರೆ ಏನೋ ಒಂದು ಮಾಡಬೇಕು ಅಂತ ನಮ್ಮಲ್ಲಿ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಿವಿ. ಅವರ ಗಮನದಲ್ಲಿ ತಂದು ಎಲ್ಲರೂ 12 ಜನ ಸಹ ನಿರ್ದೇಶಕರು ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು ರೈತರಿಗೆ ಒಂದು ಉಪಯೋಗ ಆಗೋದು ಯಾವ್ದಾದ್ರು ಒಂದು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲರೂ ಸಹ ನಿರ್ದೇಶಕರು ಮೀಟಿಂಗಲ್ಲಿ ಮಾತಾಡ್ಕೊಂಡು ಒಂದು ಸಹಕರಿಸಿಕೊಡ್ತೀವಿ. ರೈತರಿಗೆ ಉಪಯೋಗ ಆಗೋಂಥ ವಸ್ತುಗಳನ್ನು ಸಾಲವೇ ಆಗಲಿ ಪ್ರತಿಯೊಂದು ಯಾವುದೇ ಆಗಲಿ ನಾವು ಎಲ್ಲರೂ ಸೇರಿ ಮಾಡಿಕೊಡ್ಬೇಕು ಅಂತ ಸಂತೋಷದಿಂದ ಒಪ್ಪಿ ಇವತ್ತು ಅಧ್ಯಕ್ಷ ಪದ ಆಯ್ಕೆಯನ್ನು ಅಭಿವೃದ್ಧಿಗೆ ಆಯ್ಕೆ ಮಾಡಿದ್ದೇವೆ. ಹೊಸಬ್ರು ಒಂದು 3 ಜನ ಗೆದ್ದಿದ್ದಾರೆ. ನಾವು 3ನೇ ಬಾರಿ ಅಧ್ಯಕ್ಷರಾಗಿದ್ದು. ಇನ್ನೂ ಸಹ ಮುಂದೆ ಇರೋ ನಿರ್ದೇಶಕಗಳಿಗೆಲ್ಲ ಸಹಕರಿಸ್ಕೊಂಡು ನಾವು ಹಿರಿಯರಾಗಿ ಅವರಿಗೆಲ್ಲ ಸಪೋರ್ಟ್ ಕೊಡ್ಕೊಂಡು ಜೊತೆಯಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ಹೋಗಿ ಬ್ಯಾಂಕ್ ರೈತರಿಗೆ ಉಪಯೋಗ ಮಾಡೋ ನಾವು ಕೆಲಸ ಮಾಡಬೇಕು ಅಂತೇಳಿ ಎಲ್ಲರಿಗೂ ಕೈ ಮುಗಿತಾ ಹೇಳಿ ಸಹಕರಿಸ್ತೀವಿ. ನನ್ನ ಹೆಸರು ದಿನೇಶ್ ಅಂತ. ನಾನು ನಿಟ್ಟೂರು ಪ್ರಾಥಮಿಕ ಕೃಷಿ ಸತ್ತಿನ ಬ್ಯಾಂಕಿನ ಮಾಜಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಾನು 3ನೇ ಬಾರಿ ಆಯ್ಕೆಯಾಗಿದ್ದೀನಿ. ಇವತ್ತು ನಮ್ಮ ಸೊಸೈಟಿಯಲ್ಲಿ ಒಂದು 6.5 ಕೋಟಿ 0% ಸಾಲನ್ನು ವಿತರಣೆ ಮಾಡಿದ್ದೀವಿ. ಆಮೇಲೆ ಇತರೆ ಸಾಲಗಳು, ಹಸು ಸಾಲ, ಚಿನ್ನಾಭರಣ ಸಾಲ, ಅದು 5 ಕೋಟಿ ಸಾಲ ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ. ಆಮೇಲೆ ಒಂದು ಕುಡಿಯೋ ನೀರಿನ ಘಟಕನೂ ಕೂಡ ನಮ್ಮ ಸಂಸ್ಥೆಯಿಂದ ನಬಾರ್ಡಿಂದ ಒಂದು ಸ್ವಲ್ಪ ಹಣ ಕೊಟ್ಟರು, ನಾವೊಂದು ಸ್ವಲ್ಪ ಹಣ ಹಾಕಿ ಒಂದು ಕುಡಿಯೋ ನೀರು ಘಟಕವನ್ನು ನಾವು ಸಿದ್ಧತೆಯನ್ನು ಮಾಡಿದ್ದೀವಿ. ಅದು ಚಾಲ್ತಿಯಲ್ಲಿ ನಡೀತಾ ಇದೆ. ಆಮೇಲೆ ನಮ್ಮದು ನಬಾರ್ಡಿಂದ ಒಂದು ಸಾಲ ತಗೊಂಡು 1 ಕೋಟಿ ರೂಪಾಯಿಂದು ವೆಚ್ಚ ಮಾಡಿ ಒಂದು ಗೋಡನ್ನು ಕೂಡ ಮಾಡಿದ್ದೀವಿ. ಜೋಳ ತುಂಬೋದಕ್ಕೆ ಮತ್ತು ದಿನಸಿಗಳು ಏನು ಬೇಕಾದರೂ ಹಾಕೋದಕ್ಕೆ 1 ಕೋಟಿ ರೂಪಾಯಿ. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.